Cafe, Ravin's Cafe. ಇವಾಗ ಹೋಗ್ಲಿಲ್ಲ ಅಂದ್ರೆ ಮುಂದೆ ಯಾವತ್ತೂ ಅವ್ರ ಕೋಪ ತಣ್ಣಗಾಗೋದಿಲ್ಲ. ನಮ್ಮ ಮಗ ನಮ್ಮ ಕೈ ಬಿಟ್ಬಿಟ್ಟ ಅನ್ನೋ ಭಾವನೆ ಅವ್ರಿಗೆ ಬರಬಾರ್ದಲ್ವಾ? ನೀನ್ ಹೇಳ್ತಾ ಇರೋದು ಸರಿನೇ ವೈಭವ್. ರೀ ನಾ ಹೋಗಿ ಇವಳನ್ನ ಒಪ್ಸ್ಬಿಟ್ಟು ಬರೋಣ ರೀ. ನಾವಾ? ನನ್ಗೆ ಯಾಕೋ ಬೇಡ ಅನ್ಸುತ್ತೆ ಯಶೋಧ. ಹೌದಮ್ಮ, ಇವಾಗ ಸದ್ಯಕ್ಕೆ ಬೇಡ. ಅಲ್ಲಿನ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗ್ಲಿ, ಆಮೇಲೆ ಬಂದು ಹೋಗಿ ಮಾಡೋದು ಇದ್ದಿದೆ ಅಲ್ವಾ? ಹೌದಮ್ಮ, ನೀವು ನಿಶ್ಚಿಂತೆಯಿಂದ ಮನೆಗೆ ಹೋಗಿ. ಆಂಟಿ, ಕಾರ್ತಿಕ್, ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದೇನಮ್ಮ, ಅಪ್ಪ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ? ನಿಮ್ಮ ಅಣ್ಣ ಮಾಡಿರೋ ಘನದಾರಿ ಕೆಲ್ಸಕ್ಕೆ ಅದ್ ಎಲ್ಲಿ ತಲೆ ಮರೆಸ್ಕೊಂಡು ಹೋದ್ರೋ ಏನೋ. ಸುಮ್ನೆ ಒಟ ಅನ್ಬೇಡಿ, ಫೋನ್ ಇದೆ ಅಲ್ವಾ, ಮಾಡಿ. ನಿಮ್ಮ ಹತ್ರ ಇದೆಯಲ್ವಾ ಅತ್ತೆ, ನೀವೇ ಮಾಡಿ. ವೈಷ್ಣವಿ, ಅಮ್ಮ, ಅಪ್ಪ ಬಂತು. ರೀ ಏನ್ ಮಾಡ್ತಾ ಇದ್ದೀರಾ? ಅಣ್ಣ ರೀ, ಏನ್ರಿ ಇದು? ಯಾಕ್ರಿ ಇದನ್ನೆಲ್ಲ ಬಿಸಾಕ್ಬಿಟ್ರಿ? ಏನಾಗಿದೆ ನಿಮ್ಗೆ? ಉತ್ತರ ಕೊಡ್ರಿ. ಏನ್ ಮಾಡ್ತಾ ಇದ್ದೀರಾ? ಅಣ್ಣ ರೀ, ಅಲ್ಲ ಯಾಕೆ ತಗೊಂಡು ಹೋಗ್ತಾ ಇದ್ದೀರಾ ರೀ? ರೀ, ಏನಾದ್ರೂ ಮಾತಾಡಿ. ಯಾಕೆ ಸುಕನ್ಯಾ? ಅಣ್ಣ, ಏನ್ ಮಾಡ್ತಾ ಇದ್ದೀರಾ ನೀವು? ಏನ್ ಮಾಡಕ್ ಹೊರಟಿದ್ದೀರಾ? ನನ್ನ ಕೈ ಬಿಡು ಶಾಂತ. ಅಣ್ಣ, ಏನ್ ಮಾಡ್ತಿದ್ಯಾ? ದುಡುಕ್ಬೇಡ, ನನ್ ಮಾತ್ ಕೇಳೋಣ. ಅಪ್ಪ ಬೇಡಪ್ಪ, ಪ್ಲೀಸ್ ಹೀಗೆಲ್ಲ ಮಾಡಬೇಡಿ. ಬೇಡ. ಯಾರು ನನಗೆ ಹತ್ರ ಬರಬೇಡಿ.
ಹತ್ರ ಬಂದ್ರೆ ಒಬ್ಬೊಬ್ಬರನ್ನು ಸುಟ್ಟು ಹಾಕ್ಬಿಡ್ತೀನಿ. ಏನಾಗಿದೆ ನಿಮ್ಗೆ? ಹುಚ್ಚಿಗೆ ಹಿಡ್ದಿದ್ಯಾ? ಹೌದು ಶಾಂತ, ಹೌದು, ನನಗೆ ಹುಚ್ಚ ಹಿಡಿದಿದೆ. ಹುಚ್ಚ ನಾನು. ನಮ್ಮನೆ ನಾಯಿನೇ ನನ್ನನ್ನ ಕಚ್ಚಿಬಿಡ್ತು. ಹುಚ್ಚ ಹಿಡಿಯೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಿ ನಾನು. ನಾನು ನಂಬಿದ ನಾಯಿ ಜೊತೆ ಇಷ್ಟು ದಿವಸ ನಂಬ್ಕೊಂಡು ಬಂದ ಈ ಜ್ಯೋತಿಷಾನು ನನ್ನ ಕೈ ಕೊಟ್ಟು ಬಿಡ್ತು. ಧರ್ಮ, ನ್ಯಾಯ, ನೀತಿ ಇವೆಲ್ಲವೂ ನನ್ನ ಕೈಗೆ ಸಿಗದೆ ಅಷ್ಟು ದೂರ ಹೊರಟೋಯ್ತು. ಹುಚ್ಚಿಡಿದ ಇನ್ನೇನಾಗುತ್ತೆ ಶಾಂತ? ಹುಚ್ಚಿಡಿದ ಇನ್ನೇನಾಗುತ್ತೆ? ಹೆತ್ತ ಮಗ, ನಾನು ಹೆತ್ತ ಮಗ ನನ್ನನ್ನು ಅರ್ಧ ಸಾಯಿಸ್ಬಿಟ್ಟ. ನಾನ್ ನಂಬಿದೆ ಈ ಜ್ಯೋತಿಷ್ಯ ನನ್ನನ್ನ ಪೂರ್ತಿ ಸಾಯಿಸ್ಬಿಡ್ತು. ಇಲ್ಲ, ಇನ್ನ ಈ ವಿನಾಯಕ ಪಂಡಿತ ಸೋಕಾಲ್ಡ್ ಜ್ಯೋತಿಷ್ಯ ಬ್ರಹ್ಮ ಬದುಕಿರಬಾರ್ದು, ಬದುಕಿರಬಾರ್ದು. ಇನ್ನು ಮುಂದೆ ನಾನು ಸುಳ್ಳು ಭವಿಷ್ಯ ನುಡಿಬಾರ್ದು, ಅಬದ್ಧ ಹೇಳಬಾರ್ದು. ಈ ವಿನಾಯಕ ಪಂಡಿತನ ಜೊತೆನೆ ಅವನ ನಂಬಿಕೆಗಳು ಸುಟ್ಟು ಹೋಗಬೇಕು. ಅವನು ನಂಬಿರೋ ನ್ಯಾಯ ನೀತಿಯ ಅವಶೇಷಗಳು ಎಳ್ಳಷ್ಟು ಉಳಿಯಬಾರದು. ನನ್ನನ್ನೇ ಅಡಗಿಸ್ತೀಯ? ಸಮಾಧಾನ ಮಾಡ್ಕೊಳ್ರಿ. ಅಯ್ಯೋ ಅಯ್ಯೋ ದೇವ್ರೆ, ಏನ್ರಿ ನಿಮ್ ಕ್ರೌರ್ಯ? ಯಾಕ್ರಿ ನಿಮ್ಗೆ ಇಷ್ಟೊಂದು ಆವೇಶ? ಅದು ಯಾವ ಭೂತ ನಿಮ್ ಒಳಗಡೆ ಸೇರ್ಕೊಂಡಿದೆ ಅಂತ ಹೀಗೆಲ್ಲ ಮಾಡ್ತಾ ಇದ್ದೀರಾ ನೀವು? ಇಷ್ಟೊತ್ತಾದ್ರೂ ನೀವು ಇಟ್ಟ ಮುಹೂರ್ತದ ಗಳಿಗೆ ಗುಡಿ ಬರ್ಲೇ ಇಲ್ವಲ್ಲ? ಯಾವ ಬ್ರಹ್ಮ ಬಂದ್ರು ನೀವು ಬರ್ದಿಟ್ಟ ಲೆಕ್ಕಾಚಾರ ತಪ್ಪಾರ್ದಲ್ವಾ? ನಿಮ್ಮ ಲೆಕ್ಕಾಚಾರ ನಡೆಯಲ್ಲ, ಭಗವಂತ ಹಾಕಿದ ಗಂಟು ಬಿಚ್ಚಕ್ಕಾಗಲ್ಲ ಅಂತ. ಇದಕ್ಕೆಲ್ಲ ಕಾರಣ ನಿಮ್ಮ ದುರಹಂಕಾರ. ಆ ಸನ್ಯಾಸಿ ಇದಾನಲ್ಲ ಬೂದಿ ಬಡ್ಕ, ಅವನು ಭೂತ ಹೊಕ್ಕಿದೆ. ನನಗೆ ಸಂತೋಷನಾ? ಸಂತೋಷನಾ ನಿನಗೆ? ನಾನು ಹೇಳಿದ ಜ್ಯೋತಿಷ್ಯ ಸುಳ್ಳಾಗೋಯ್ತು. ನಾನು ಹೇಳಿದ ಜ್ಯೋತಿಷ್ಯ ಸುಳ್ಳಾಗೋಯ್ತು. ನನ್ನ ಮಾನನ ಮೂರು ಕಾಸಿಗೆ ಹರಾಜು ಹಾಕಿಬಿಟ್ರು. ನನ್ನ ಮಾನ ತೆಗಿಯಕ್ಕೆ ಅಂತಾನೆ ಇದೆಯಲ್ಲ. ನಮ್ಮ ಮನೇಲೊಂದು ಹಸದ ನಾಯಿ, ಅವ್ರ ಮನೇಲೊಂದು ಹಲಸಿದ ಹಿಟ್ಟು. ಅಂತ ನಾನು ಹಾಕಿದ ಗುಣಾಕಾರ ಭಾಗಾಕಾರ ಎಲ್ಲವೂ ಸುಳ್ಳು ಅಂತ ನನ್ನ ಮುಖದ ಮೇಲೆ ಹೇಳಿದ್ನಲ್ಲ. ಎಲ್ಲ ಆದ್ಮೇಲೂ ನಾನು ಯಾವ ಪುರುಷಾರ್ಥಕ್ಕೆ ಬದುಕಿರ್ಬೇಕು ಶಾಂತ? ಯಾವ ಪುರುಷಾರ್ಥಕ್ಕೆ ಬದುಕಿರ್ಬೇಕು? ಸ್ವಂತ ಮಗನ ಜಾತಕನೇ ಸರಿಯಾಗಿ ನೋಡಕ್ ಬರ್ದೇ ಇರೋದು ಊರವ್ರ ಜಾತಕ ಎಲ್ಲ ಇನ್ನು ಯಾವ ಲಕ್ಷಣದಲ್ಲಿ ನೋಡ್ಬೋದು ಅಂತ ನೋಡಿದವರೆಲ್ಲ ನನ್ನ ಮುಖಕ್ಕೆ ಉಗಿಯಲ್ವಾ ಶಾಂತ? ಸಮಾಧಾನ ಮಾಡ್ಕೊಂಡೆ.
ಸಮಾಧಾನ ಮಾಡ್ಕೊಳ್ಳಿ. ಒರ್ಸಲ್ಲ. ಇದನ್ನ ಒರ್ಸು. ಅವರು ಯಾರೋ ಏನೋ ಅಂದ್ರು ಅಂತ ನೀವು ಇಂಥ ನಿರ್ಧಾರಕ್ಕೆ ಬರ್ಬೋದಾ ಅಪ್ಪ? ನನ್ಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಯಾವುದೇ ವಿಷಯದಲ್ಲೂ ತಪ್ಪಾಗಿ ತಿಳ್ಕೋಬಾರ್ದು ಅಂತ ನೀನೇ ಹೇಳ್ತಾ ಇರ್ತೀಯ. ಈ ತರ ಬುದ್ಧಿ ಕೆಟ್ಟು ನಿರ್ಧಾರ ತಗೊಂಡ್ರೆ ಮಕ್ಳ ಗತಿ ಏನಣ್ಣ? ನಿನ್ ಜಾತಕದಲ್ಲಿ ಯಾವತ್ತೂ ತಪ್ಪಾಗಿಲ್ಲ ಅಣ್ಣ. ನನಗೆ ಬುದ್ಧಿ ಬಂದಾಗಿದ್ದ ಯಾವ ವಿಷಯದಲ್ಲೂ ಏನು ನಿಮ್ದ ತಪ್ಪಾಗಿಲ್ಲ, ಜಾತಕದಲ್ಲೂ ತಪ್ಪಾಗಿಲ್ಲ. ಎಲ್ಲೋ ಏನೋ ಎಡ್ವರ್ಟ್ ಆಗಿದೆ ಅಣ್ಣ. ಅದೇನು ಅಂತ ನಾವು ತಿಳ್ಕೋಬೇಕು. ಏನ್ ಸುಕನ್ಯಾ, ನೀನು ಈ ತರ ಮಾತಾಡ್ತಾ ಇದ್ಯಾ? ಆ ಕರುಣನ್ ಸ್ವರ ವಹಿಸ್ಕೊಂಡು ನೀನು ಅವಳ ತರನೇ ಮಾತಾಡ್ತಾ ಇದ್ಯಾ? ಏನ್ ನಿನ್ ಮಾತಿನ ಅರ್ಥ ಹಾಗಾದ್ರೆ? ನಾನ್ ನೋಡಿರೋ ಸೌಂದರ್ಯ ಆಗ್ಲಿ ಅವಳ ಕುಟುಂಬದವ್ರಾಗ್ಲಿ ಸರಿ ಇಲ್ಲ ಅಂತನಾ? ಶಾಂತ, ನಾನು ಯಾರನ್ನೂ ವಹಿಸ್ಕೊಂಡು ಮಾತಾಡ್ತಿಲ್ಲ. ಅಣ್ಣನ ಲೆಕ್ಕಾಚಾರ ತಪ್ಪಿಲ್ಲ. ಅವ್ನು ಹೇಳೋದ್ರಲ್ಲಿ 100% ಸತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ. ಹಾಗಿದ್ಮೇಲೆ ಅವರೇ ನಿರ್ಧಾರ ಮಾಡಿದ ಸೌಂದರ್ಯ ಯಾಕೆ ನಮ್ಮನೆ ಸೊಸೆ ಆಗ್ಲಿಲ್ಲ? ಅದನ್ನೇ ನಾನು ಹೇಳ್ತಿರೋದು. ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ, ಅದನ್ನ ಕಂಡು ಹಿಡಿಬೇಕು ಅಂತ. ಏನ್ ವ್ಯತ್ಯಾಸನೋ ಏನೋ. ಹೋಯ್ತು, ಎಲ್ಲ ಹಾಳಾಗೋಯ್ತು. ನನ್ನ ಜೀವನನೇ ಸರ್ವನಾಶ ಆಯ್ತು. ಅಯ್ಯೋ ಸೌಂದರ್ಯ, ಯಾಕೆ ಈ ತರ ಎಲ್ಲ ಮುಚ್ಚಿ ತರ ಎಲ್ಲ ಮಾಡ್ತಿದ್ಯಾ? ಸೌಂದರ್ಯ, ಸಮಾಧಾನ ಮಾಡ್ಕೊಮ್ಮ. ಮುಟ್ಬೇಡಿ, ಮುಟ್ಬೇಡಿ, ಹೋಗಿ ದೂರ ಹೋಗಿ. ಅಯ್ಯೋ ಸೌಂದರ್ಯ, ನನ್ನ ಮಾತು ಕೇಳಮ್ಮ. ಸೌಂದರ್ಯ, ಅಯ್ಯೋ ಅಯ್ಯೋ ಸೌಂದರ್ಯ, ಸಮಾಧಾನ ಸೌಂದರ್ಯ, ಸಮಾಧಾನ ನನ್ನ ಮುಟ್ಬೇಡಿ, ಮುಟ್ಬೇಡಿ. ಸೌಂದರ್ಯ, ದೇವ್ರೇ, ಇದೊಂದು ಮದ್ವೆ, ಇದೊಂದು ಅಲಂಕಾರ, ಇದೊಂದು ತಗೊಂಡೋಗಿ ಸೌಂದರ್ಯ ಸಮಾಧಾನ ಮಾಡ್ಕೊಮ್ಮ. ಏನೇ ಮುದುಕಿ, ನನಗ್ ಮದ್ವೆ ಮಾಡಿಸ್ತೀಯಾ? ಶ್ರೀಮಂತರ ಮನೇಲಿ ಸೆಟ್ಲು ಮಾಡಿಸ್ತೀಯಾ? ನನ್ ಒಂದ್ ಕಾಲ್ನ ಆ ಶಾಂತ ಒತ್ತುತ್ತಾಳೆ, ಇನ್ನೊಂದು ಕಾಲ್ನ ಆ ಪಂಡಿತ ಒತ್ತುತ್ತಾನೆ. ಈಗ ಒತ್ತುತ್ತಾ ಇದ್ದಾರಲ್ಲ, ನೋಡ್ತಾ ಇದ್ಯಾ? ಮದ್ವೆ ಮಾಡಿಸ್ತೀನಿ ನನಗೆ. ಅಮ್ಮ ಅಂತೆ ಅಮ್ಮ. ಯಾವ ಸೀಮೆ ಅಮ್ಮನೇ ನೀನು? ದುಡ್ಡು ಸಿಗುತ್ತೆ ಅಂದ್ರೆ ನನ್ 100 ಅಪ್ಪಂದ್ರು 100 ಅಮ್ಮಂದ್ರು ಅಲ್ವೇನೆ? ಆ ಶಾಂತ ನನ್ನನ್ನ ಮಗಳು ಅಂದ್ಲು. ಸೊಸೆ ಮಾಡ್ಕೊಳ್ಳೋದಿಕ್ಕೆ ಆಯ್ತೇನೆ ಅವಳ ಕೈಯಲ್ಲಿ? ನನ್ನ ಜೀವನದ ಜೊತೆ ಕಲ್ಲಾಟ ಆಡ್ತೀರಾ ಎಲ್ಲರೂ? ಕಲ್ಲಾಟ ಆಡ್ತೀರೇನ್ರಿ? ಚಲ್ಲಾಟ ಆಡ್ತೀರಾ? ಚಲ್ಲಾಟ ಆಡ್ತೀರಾ ಇಬ್ರು ನನ್ನ ಜೊತೆ? ಬಿಡಿ ಬಿಡಿ. ವೈಭವ್ ನಮ್ಮ ಮದ್ವೆ ಆಗಿ ನನ್ನ ಇಷ್ಟ ಬಂದಂಗೆ ಜೀವನ ಕಟ್ಕೋಬಹುದು ಅಂತ ನನ್ನ ಕಲ್ಪನೆ ಇಟ್ಕೊಂಡಿದ್ರೆ ಅವಳು ಆ ದರಿದ್ರ ಕರುಣ ಹೂ ಕೊಟ್ಟು ನನ್ನ ತಾಳಿ ಕಿತ್ಕೊಂಡು ಬಿಡಲ್ಲ. ನನ್ನ ಬಾಳಿಗೆ ಬೆಂಕಿ ಇಟ್ಬಿಟ್ಲು. ಅವಳನ್ನ ಸುಮ್ಮನೆ ಬಿಡಲ್ಲ. ಯಾರಿಗೆ ಬೆಂಕಿ ಇಟ್ಟಿದ್ದು? ಸಾರಿ ಪಡ್ಕೊಂಡೆ ನಾನು. ಕುತ್ತಿಗೆಗೆ ತಾಳಿ ಕಟ್ಟೋವರೆಗೂ ನಾವು ಮಾಡ್ತಿರೋ ನಾಟಕ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಕೇಳಿದ್ರ ನೀವು? ನಿಮ್ ಬಾಯ್ ಚಪ್ಪಲ ತಿಳಿಸ್ಕೊಳ್ಳಿ. ಕರ್ಣನ್ಗೆ ತಿಳಿಯೋ ಹಾಗೆ ಗುಟ್ಟನ್ನೆಲ್ಲ ರೆಟ್ ಮಾಡಿ ಸಿಕ್ಕಿದ್ರಿ. ಈಗ ನೋಡಿದ್ರೆ ನನ್ನ ಆಸೆ ಹಾಳಾಯ್ತು, ನನ್ನ ಜೀವನ ಮಣ್ಪಾಲಾಯ್ತು ಅಂತ ನನ್ನ ಮೇಲೆ ಕೋಪ ತೋರಿಸ್ತಾ ಇದ್ಯಾ? ಬಾಯಿ ಬಂದಾಗೆಲ್ಲ ಬೈದ್ಯಾ? ಏನೇ ತಿಳ್ಕೊಂಡಿದ್ಯಾ ನೀನು? ಸಾಕು ಸುಮ್ನಿರಜ್ಜಿ. ವೈಭವ್ ಅವಳಿಗೆ ತಾಳಿ ಕಟ್ಟಿ ಯಾವುದೋ ಕಾಲ ಆಗಿತ್ತು. ಹೌದು, ಆ ಕರುಣ ಯಾರು ಅಂತ ನಿನಗೆ ಮೊದಲೇ ಗೊತ್ತಿತ್ತಲ್ವಾ? ಅವಳಲ್ಲೇ ನಮ್ಮ ಕಣ್ಮುಂದೆ ಬಣ್ಣದ ಬೀಸನ್ಗೆ ತರ ಓಡಾಡ್ತಾ ಇದ್ಲು. ಆದ್ರೂ ಅವಳ ವಿಷಯನ ನನಗಾಗ್ಲಿ ಅಮ್ಮನ್ಗಾಗ್ಲಿ ಹೇಳ್ದೆ ಯಾಕಜ್ಜಿ ಮುಚ್ಚಿಟ್ಟೆ? ಅವರಿಬ್ರು ಮಧ್ಯೆ ಇರೋ ಸಂಬಂಧನ ತಿಳ್ಕೊಳಕ್ ಹೋಗ್ದೆ ನಾನೊಬ್ಳು ಬಿಟ್ಟಿ ಬಿದ್ದಿದ್ದೀನಿ ಅಂತ ನನ್ನ ಬಾವಿಗೆ ತಳ್ಳಕ್ ನೋಡ್ತೀಯಾ? ಏಯ್,
ಹುಚ್ಚಿ ತರ ಮಾತಾಡ್ಬೇಡ ಕಣೆ ನೀನು. ಅವಳು ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಂತ ಮುಂಚೆನೆ ಗೊತ್ತಿದ್ರೆ ಶಾಂತನ್ಗೆ ಹೇಳಿ ಕಿತ್ತಾಕ್ಸ್ತಿದ್ದೆ. ಇಷ್ಟು ಮಾಡ್ದವಳಿಗೆ ಅಷ್ಟು ಮಾಡಕ್ ಗೊತ್ತಾಗಲ್ವೇನೆ? ಎಲ್ಲ ನಮ್ಮ ಹಣೆ ಬರ ಕೈ ತೋರಿಸಿ ಅವಲಕ್ಷಣ ಅನ್ಸ್ಕೊಳಂಗಾಯ್ತು. ನನ್ನ ಮಗಳು ಬದುಕೆ ಎತ್ಬಿಟ್ಟು ಹೋಯ್ತು. ಏ ಏನು ಆಗಿಲ್ಲ ಕಣೆ ದಡ್ಡಿ, ನೀನು ಇವಳ ತರನೇ ಮಾತಾಡ್ಬೇಡ. ಇನ್ನೇನ್ ಉಳ್ದಿದ್ಯಮ್ಮ ಮಾತಾಡದೆ ಇರೋದಕ್ಕೆ? ಹೇಳು. ಏನು ಮುಗ್ದಿಲ್ಲ, ಏನೋ ಒಂದು ಸಣ್ಣ ವ್ಯತ್ಯಾಸ ಆಗಿದೆ ಅಷ್ಟೇ. ವೈಭವ್ ಕರ್ಣನ್ ಕುತ್ತಿಗೆಗೆ ತಾಳಿ ಕಟ್ಟಿರ್ಬೋದು, ಅವಳೇ ನನ್ನ ಹೆಂಡತಿ ಅಂತಾನು ಹೇಳಿರ್ಬೋದು. ಆದರೆ ಶಾಂತ ಇದ್ದಾಳಲ್ಲ, ಅವಳು ಮಾತ್ರ ಆ ಕರ್ಣನ್ ಮೇಲೆ ಕರುಣೆ ತೋರ್ಸೋದಿಲ್ಲ, ಸೊಸೆ ಅಂತಾನು ಒಪ್ಕೊಳ್ಳೋದಿಲ್ಲ. ತಿಳ್ಕೊ. ಸೌಂದರ್ಯನೇ ನನ್ನ ಸೊಸೆ ಅಂತ 10 ಜನದ ಮುಂದೆ ದೇವಸ್ಥಾನದಲ್ಲಿ ಹೇಳೋದ್ಲಲ್ಲ, ಅದು ಒಂದು ಮಾತು ಸಾಕು. ಸೌಂದರ್ಯ, ಈ ಅಚ್ಚಿನ ಕ್ಷಮಿಸು ಬಂಗಾರಿ. ನಿನ್ನ ಆ ಮನೆ ಸೊಸೆ ಮಾಡೋ ಜವಾಬ್ದಾರಿ ನಂದಮ್ಮ. ಅಲ್ಲಿವರೆಗೂ ಸಮಾಧಾನವಾಗಿರಮ್ಮ. ಹೀಗೆ ಹೇಳಿ ಮದ್ವೆ ತನಕ ಹೋಗಾಯ್ತು, ಈಗ ಆಗ್ಲಿಲ್ವಲ್ಲ, ಇನ್ ಮುಂದೇನ ಆಗುತ್ತೆ ಅಂತ ಹೇಗ್ ನಂಬೋದು? ನಂಬೇಕು, ನಂಬಿಕೆಯಿಂದ ಪ್ರಯತ್ನ ಮಾಡಬೇಕು. ಶಾಂತನ್ ಮನ್ಸಿಗಾಗ್ಲಿ ಪಂಡಿತರ ಮನ್ಸಿಗಾಗ್ಲಿ ನಮ್ ಬಗ್ಗೆ ಎಳ್ಳಷ್ಟು ಸಂಶಯ ಬಂದಿಲ್ಲ. ಇಲ್ಲ ಅಂದಿದ್ರೆ ನಮ್ಮನ್ನ 100 ಪ್ರಶ್ನೆ ಅಲ್ಲಿ ಕೇಳ್ತಿದ್ರು. ಇಷ್ಟು ಸಾಕಲ್ವಾ? ಆ ಕರ್ಣ ಕುತ್ತಿಗೆಯಿಂದ ತಾಳಿ ಕಳಚಿ ನಮ್ ಸೌಂದರ್ಯ ಕತ್ತಿಗೆ ಕಟ್ಟಿಸಕ್ಕೆ ಇದಕ್ಕಿಂತ ಏನೇ ಬೇಕು? ಸೌಂದರ್ಯ, ನೀನ್ ನನ್ನ ಮೇಲೆ ನಂಬಿಕೆ ಇಟ್ಕೊ ಮಗಳೇ, ಸಮಾಧಾನ ಮಾಡ್ಕೊ. ನಿಂತ್ಕೊಳ್ಳಿ. ನಡಿಯೇ ಆಚೆ. ನನ್ ಮಗನ್ನ ಮರಳು ಮಾಡಿ ಹುಟ್ಟಿಗೆ ಹಾಕೊಂಡು ಯಾರಿಗೂ ಗೊತ್ತಿಲ್ದ ಹಾಗೆ ಗುಟ್ಟಾಗಿ ಮದುವೆ ಮಾಡ್ಕೊಂಡು ನನ್ನ ಮನೆ ಬಾಗಿಲಿಗೆ ಬಂದು ನಿಂತ್ಕೊಳ್ಳೋಕೆ ಎಷ್ಟೇ ಧೈರ್ಯ ನಿನಗೆ? ಅಮ್ಮ, ನಾನು ಆಗ್ಲೇ ದೇವಸ್ಥಾನದಲ್ಲಿ ಏನ್ ಹೇಳಿದ್ನೋ ಈಗ್ಲೂ ಅದೇ ಹೇಳ್ತೀನಿ. ನನ್ನ ಕನಸು ಮನ್ಸಲ್ಲೂ ನಿಮ್ ಸೊಸೆಯಾಗಿ ನಿಮ್ ಮನೆಗೆ ಬರ್ಬೇಕು ಅಂತ ಅನ್ಕೊಂಡವಳೆ ಅಲ್ಲ. ನಾನು ಆವಾಗ್ಲೇ ದೇವಸ್ಥಾನದಲ್ಲಿ ಏನ್ ಹೇಳಿದ್ನೋ ಈಗ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ನಿನಗೂ ನಮಗೂ ಯಾವುದೇ ತರದ ಸಂಬಂಧನೂ ಇಲ್ಲ. ಏ ವೈಭವ್, ಮೊದ್ಲು ಇವಳನ್ನ ಆಚೆ ಕಳ್ಸು. ಆಚೆ ಕಳ್ಸಿ ತಲೆ ಮೇಲೆ 4 ತಂಬಿಗೆ ನೀರ್ ಹಾಕೊಂಡು ಪೀಡೆ ಕಳೀತು ಅಂತ ಸುಮ್ನೆ ಮನೆ ಒಳಗ್ ಬಂದ್ರೆ ಸರಿ. ಅಮ್ಮ, ಹಾಗೆಲ್ಲ ಹೇಳ್ಬೇಡಮ್ಮ. ನಾನು ಇವಳಿಗೆ ತಾಳಿ ಕಟ್ಟಿದ್ದೀನಿ. ಅವಳು ನನ್ನ ಹೆಂಡತಿ, ನಿನ್ನ ಸೊಸೆ. ಇವಳಿನ್ಮೇಲೆ ನಮ್ಮ ಜೊತೆನೆ ಇದೇ ಮನೇಲಿ ಇರ್ತಾಳೆ. ನಾನು ಬದುಕಿರೋವರೆಗೂ ಅದು ಸಾಧ್ಯ ಇಲ್ಲ.